ಇದು ಒಂದು ಮ್ಯಾಚಾ? ಇದು ಒಂದು ಟೀಮಾ? ಈ ಮ್ಯಾಚ್ಗೆ ಈ ರೇಂಜಿಗೆ ಓವರ್ ಹೈಪ್ ಕೊಡ್ತಾರ? ನನಗೆ ಅರ್ಥನೇ ಆಗಲ್ಲ ಗುರು. ಒನ್ ಸೈಡೆಡ್ ಮ್ಯಾಚು ಅಂತ ಇದು ಶೆಡ್ಯೂಲ್ ಆದಾಗಲೇ ಗೊತ್ತಿರುತ್ತೆ. ಇಂಡಿಯಾ ಪಾಕಿಸ್ತಾನ ಅಂತಂದಾಗ ಗೊತ್ತಾಗುತ್ತೆ ICC ಇವೆಂಟಲ್ಲಿ ಯಾರು ಗೆಲ್ತಾರೆ ಅಂತ. ಇದಕ್ಕೆ ಅನ್ನೆಸೆಸರಿಯಾಗಿ ಇಷ್ಟೊಂದು ಹೈಪ್ ಏನೋ ಕೊಡ್ತಾರಂತ ನನಗಂತೂ ಅರ್ಥ ಆಗ್ತಾಯಿಲ್ಲ ಗುರು. ನನಗೆ ಫಸ್ಟು ಈ ಮ್ಯಾಚ್ ಸ್ಟಾರ್ಟ್ ಆದಾಗ ಆ್ಯಂಡ್ ಈ ಪಾಕಿಸ್ತಾನದ ಫಸ್ಟ್ ಪವರ್ ಪ್ಲೇನಲ್ಲಿ ಏನು ಆಯ್ತಲ್ಲ, ಅವ್ರು ಬ್ಯಾಟಿಂಗ್ ನೋಡಿದ್ನಲ್ಲ, ಅವಾಗ ಅನಿಸಿದ್ದು ಒಂದೇ ನನಗೆ, ಇದು ಒಂದು ಟೀಮಾ ಅಂತ ಅನಿಸಿದ್ದು. ಆ ಮೋದಿ ಅವ್ರದ್ದೊಂದು ಡೈಲಾಗ್ ಇದೆ, ಏಕೋ ಈ ದೇಶ ಅದೇ ರೀತಿಯಲ್ಲಿ ಇದು ಯಾವನಾದ್ರೂ ಟೀಮು ಅಂತ ಇದಕ್ಕೆ ICC ಇವೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಅದಕ್ಕೆ ಅರ್ಹತೆ ಇದೆ ಈ ಟೀಮ್ಗೆ, ಪಾಕಿಸ್ತಾನ ಟೀಮ್ಗೆ. ಎಂಥ ಬ್ಯಾಟಿಂಗ್, ವರ್ಸ್ಟ್ ಬ್ಯಾಟಿಂಗು, ಎಂಥ ಡಿಸಿಷನ್ನು. ಸೆಕೆಂಡ್ ಬ್ಯಾಟಿಂಗ್ ಆಡಬೇಕು ಅನ್ನೋವಂಥದ್ದು, ಅದು ಇಂಡಿಯಾ ವಿರುದ್ಧ ಚೇಸ್ ಮಾಡೋಕ್ಕೆ ತಾಕತ್ತಿದೆಯಾ ಇವರಿಗೆ? ನಾನು ಹೇಳ್ತೀನಿ ಕೇಳಿ, 140 ಕೊಟ್ರು ತಗ್ಲಾಕಂತಿದ್ರು ಇವರು. 140 ಕೊಟ್ಟರು ಕೂಡ ತಗ್ಲಾಕೊಂಡು ತಿಣ್ಕಾಡಿರೋರು, ಹತ್ರ ಬಂದಿರೋರು ಬಿಟ್ಟರೆ ಚೇಸ್ ಅಂತೂ ಮಾಡ್ತಿರಲಿಲ್ಲ. ಫಸ್ಟ್ ಆಫ್ ಆಲ್ ಇವ್ರಿಗೆ ಪ್ರೆಷರ್ ಸಿಚುವೇಷನಲ್ಲಿ ಬ್ಯಾಟಿಂಗ್ ಅಂತೂ ಸಾಧ್ಯನೇ ಇಲ್ಲ. ಬೌಲಿಂಗ್ ಡೀಸೆಂಟಾಗಿ ಮಾಡ್ತಾರೆ, ಬಟ್ ಬ್ಯಾಟಿಂಗ್ ಅಂದರೆ ಅಟ್ಟರ್ ಫ್ಲಾಪ್ ಅವರು ಇಂಡಿಯಾ ವಿರುದ್ಧ. ನಾವು ನೋಡಿದ್ದೀವಲ್ಲ, ಇಂಡಿಯಾಗೆ ಎಷ್ಟೇ ಒಂದು ರನ್ನಿಗೆ ಕಟ್ ಹಾಕಿದ್ರೂ ಕೂಡ ಇವರು ಚೇಸಿಂಗ್ ಅಂತ ಬಂದಾಗ ಚಾನ್ಸೇ ಇಲ್ಲ, ಇವರು ಚೇಸ್ ಮಾಡ್ಲಿಕ್ಕೆ ಚಾನ್ಸೇ ಇಲ್ಲ. 8-1 ಒಂದು ಲೀಡಲ್ಲಿ ಭಾರತ ತಂಡ ಇದೆ. ಈ ಮ್ಯಾಚ್ಗಿಂತ ಮುಂಚೆ 8 ಪಂದ್ಯಗಳಲ್ಲಿ 7 ಪಂದ್ಯನ ಭಾರತ ತಂಡ ಗೆದ್ದಿತ್ತು, 1 ಮಾತ್ರ ಪಾಕಿಸ್ತಾನ ಗೆದ್ದಿತ್ತು. ಆ್ಯಂಡ್ ಇವತ್ತಿನ ಪಂದ್ಯದಲ್ಲಿ ಭಾರತ ತಂಡ 61 ರನ್ಗಳ ಒಂದು ಗೆಲುವಿನೊಂದಿಗೆ 8-1 ಲೀಡೊಂದಿಗೆ ICC ಇವೆಂಟ್ಗಳಲ್ಲಿ ಇದನ್ನು ಹಾಗೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ನಿಜವಾಗ್ಲೂ ವರ್ಸ್ಟ್ ಕ್ರಿಕೆಟ್ ಅಂತಲೇ ಹೇಳ್ತೀನಿ ಪಾಕಿಸ್ತಾನ ಕಡೆಯಿಂದ. ಟಾಸಿಂದ ಹಿಡ್ಕೊಂಡು ಲಾಸ್ಟ್ ಬಾಲ್ ಏನು ಬೌಲ್ಡ್ ಆಗ್ತಾರೆ, ಅಲ್ಲಿ ಉಸ್ಮಾನ್ ತಾರಿಕ್ ಅವರು, ಅಲ್ಲಿವರೆಗೂ ಕೂಡ ಖರಾಬಾಗಿರೋ ಒಂದು ಆಟನೇ ಆಡಿದ್ದಾರೆ ಅಂತಲೇ ಹೇಳ್ಬೋದು. ಓಕೆ, ಬಾಲಿಂಗಲ್ಲಿ ಸ್ವಲ್ಪ ಡೀಸೆಂಟಾಗಿ ಮಾಡಿದರೆ ಕೆಲವು ಬೌಲರ್ಸ್ಗಳದ್ರ ಬಗ್ಗೆ ಮಾತಾಡೋಣ. ಬಟ್ ಬ್ಯಾಟಿಂಗ್ ಆ್ಯಂಡ್ ಅದು ಸೆಕೆಂಡ್ ಏನು ಚೇಸ್ ಮಾಡ್ತೀವಿ ಅಂತ ಏನು ತೊಗೊತಾರೆ ಡಿಸಿಷನ್ನು, ನನ್ನ ಪ್ರಕಾರ ಅಲ್ಲಿಂದನೇ ಅವ್ರದ್ದು ಈ ಒಂದು ಸೋಲಿಗೆ ಒಂದು ಅಡಿಪಾಯ ಹಾಕಿದ್ರು ಅಂತಲೇ ಹೇಳ್ಬೋದು. ಬಿಕಾಸ್ ಪಾಕಿಸ್ತಾನ ಆ್ಯಂಡ್ ಇಂಡಿಯಾ ಅಂತ ಬಂದಾಗ ಪಾಕಿಸ್ತಾನ ಯಾವತ್ತೂ ಕೂಡ ನನ್ನ ಪ್ರಕಾರ ಅಂಥ ಒಂದು ಚೇಸಿಂಗಲ್ಲಿ ಇದು ತೋರಿಸಿಲ್ಲ. ಅದು ಒಂದು ದುಬೈನಲ್ಲಿ ಮ್ಯಾಚ್ ಆಯ್ತಲ್ಲ, ಇಬ್ಬರು ಓಪನರ್ಗಳು ಏನು ಚೇಸ್ ಮಾಡಾಕಿದ್ರು, ಆ ಒಂದು ಇದು ಬಿಟ್ಟರೆ ಇನ್ನು ಯಾವ ಒಂದು ಚೇಸಲ್ಲೂ ಕೂಡ ಅವ್ರ ಹತ್ರನೂ ಕೂಡ ಬಂದಿಲ್ಲ. ಪ್ರೆಷರ್ ಸಿಚುವೇಷನಲ್ಲಿ ಖಂಡಿತವಾಗ್ಲೂ ತಗಲಾಕಂತಾರೆ. ಆ್ಯಂಡ್ ಇವತ್ತು ಕೂಡ ಅದೇ ಆಗೋಯ್ತು. ಬಟ್ ಇಂಡಿಯಾ ಮಾತ್ರ ಬ್ಯಾಟಿಂಗಲ್ಲಿ ಅದ್ಭುತವಾಗಿರುವಂಥ ಬ್ಯಾಟಿಂಗ್ ಮಾಡಿದ್ರು. ಆ್ಯಂಡ್ ಬೌಲಿಂಗಲ್ಲೂ ಕೂಡ ಅಷ್ಟೇ. ಯಾವ ರೀತಿಯಲ್ಲಿ ಎಲ್ಲಿ ಲೈನಲ್ಲಿ ಏನೋ ಸ್ಪಿನ್ನರ್ ಹತ್ರ ಆಗಿರ್ಬೋದು, ಸಖತ್ತಾಗಿರುವಂಥ ಒಂದು ಬೌಲಿಂಗ್ ಮಾಡಿದ್ರು ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರನೇ ಒಂದು 61 ರನ್ಗಳ ಒಂದು ಭರ್ಜರಿ ಗೆಲುವು ಭಾರತ ತಂಡಕ್ಕೆ ಸಿಕ್ಕಿದೆ ಅಂತಲೇ ಹೇಳ್ತೀನಿ. ಓಕೆ, ಆ್ಯಂಡ್ ಇನ್ನು ಇಂಡಿಯಾ ಬ್ಯಾಟಿಂಗ್ ಬಗ್ಗೆ ಮಾತಾಡಬೇಕು ಅಂತಂದರೆ, ಹಳೆ ಟಾಸ್ ಬಗ್ಗೆ ನಿಮ್ಗೆ ಗೊತ್ತಿದೆ. ಟಾಸ್ ಗೆದ್ದಂತಹ ಪಾಕಿಸ್ತಾನ ತಂಡದ ನಾಯಕ ಅಲ್ಲಿ ಬೌಲಿಂಗ್ ಆಯ್ಕೆ ಮಾಡ್ಕೊತಾರೆ. ಅದೇ ನನ್ನ ಪ್ರಕಾರ ತಪ್ಪಾಗಿರೋವಂಥದ್ದು. ಆ್ಯಂಡ್ ಇಂಡಿಯಾ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಹೇಳ್ತಾರೆ, ನಮಗೂ ಕೂಡ ಬ್ಯಾಟಿಂಗ್ ಬೇಕಾಗಿತ್ತು ಅಂತ. ಆ್ಯಂಡ್ ಇಲ್ಲಿ ಫಸ್ಟ್ ಬ್ಯಾಟಿಂಗ್ ಬಂದಂತಹ ನಮ್ಮ ಭಾರತ ತಂಡಕ್ಕೆ ಫಸ್ಟ್ಗೆ ಆಘಾತ. ಅಭಿಷೇಕ್ ಶರ್ಮಾ ಅವರು ಫಸ್ಟ್ ಓವರಲ್ಲೇ ಔಟ್ ಆಗ್ತಾರೆ. ಆ್ಯಂಡ್ ನನ್ನ ಪ್ರಕಾರ ಅಭಿಷೇಕ್ ಶರ್ಮಾ ಆ ಸ್ಪಿನ್ ಬೌಲಿಂಗ್ ಏನು ತಂದ್ರಲ್ಲ, ಮೇ ಬಿ ಸ್ಟ್ರಾಟಜಿ ಮಾಡ್ಕೊಂಡಿದ್ರು ಅಂತ ಅನಿಸುತ್ತೆ ಪಾಕಿಸ್ತಾನವರು. ಅದೇ ರೀತಿಯಲ್ಲಿ ಅಲ್ಲಿ ಆಫ್ ಸ್ಪಿನ್ನರ್ಗೆ ಔಟ್ ಆಗ್ತಾರೆ ಅಭಿಷೇಕ್ ಶರ್ಮಾ. ಬಟ್ ಅದಾದಮೇಲೆ ಇಶಾನ್ ಕಿಶನ್ ಯಾವ ರೀತಿಯಲ್ಲಿ ಕೌಂಟರ್ ಅಟ್ಯಾಕ್ ಮಾಡಿದ್ರು ಅಂತಂದರೆ, ಇಶಾನ್ ಕಿಶನ್ ಏನಾದರೂ ಇವತ್ತು ಆಡಿರಲಿಲ್ಲ ಅಂತಂದಿದ್ರೆ ನನ್ನ ಪ್ರಕಾರ 175 ಹೋಗ್ತಾ ಇರಲಿಲ್ಲ, ಮೇ ಬಿ 150 ಆಸ್ಪಾಸಲ್ಲೇ ಇರ್ತಾಯಿದ್ರು ಅಂತ ಅನಿಸುತ್ತೆ. ಬಟ್ ಸಖತ್ತಾಗಿರುವಂಥ ಒಂದು ಕೌಂಟರ್ ಅಟ್ಯಾಕು. ಪಾಕಿಸ್ತಾನ ಬಾಲರ್ಗಳಂತೂ ಹಿಗ್ಗಾಮುಗ್ಗ ಬಾರ್ಸಾಕ್ಬಿಟ್ರು. ಆ್ಯಂಡ್ ಯಾವಾಗ ಎಲ್ಲಿವರೆಗೂ ಇಶಾನ್ ಕಿಶನ್ ಅವರಿದ್ದರು, ಅಲ್ಲಿವರೆಗೂ ಕೂಡ 90% ಸ್ಕೋರ್ ಅವ್ರದ್ದೇ ಇತ್ತು. ಟೋಟಲ್ ಸ್ಕೋರ್ ಇಂಡಿಯಾದಿತ್ತಲ್ಲ, 90% ಅವ್ರದ್ದೇ ಒಂದು ಕಾಂಟ್ರಿಬ್ಯೂಷನ್ ಇತ್ತು ಅದಕ್ಕೆ. 77 in 40 ಡೆಲಿವರೀಸು, 3 ಸಿಕ್ಸರು, 10 ಬೌಂಡ್ರಿಗಳೊಂದಿಗೆ 192 ಸ್ಟ್ರೈಕ್ ರೇಟಲ್ಲಿ 77 ರನ್ನ ಮಾಡ್ತಾರೆ. ಆ್ಯಂಡ್ ಒಂದು ಹಾಫ್ ಸೆಂಚುರಿ ಕೂಡ ಮಾಡ್ಕೊತಾರೆ. ಅದು ಪವರ್ ಪ್ಲೇ ಒಳಗಡೆ ಹಾಫ್ ಸೆಂಚುರಿ ಕಂಪ್ಲೀಟ್ ಮಾಡ್ಕೊತಾರೆ. ಆ್ಯಂಡ್ ಅದ್ಭುತವಾಗಿರುವಂಥ ಒಂದು ಫ್ಯಾಂಟ್ಯಾಸ್ಟಿಕ್ ಇನ್ನಿಂಗ್ಸ್ ಅಂತಲೇ ಹೇಳ್ತೀನಿ. ಸಖತ್ತಾಗಿ ಆಡಿದ್ರು ಮಾತ್ರ. ಬಟ್ 77ಗೆ ಅಯೂಬ್ ಅವರ ಒಂದು ಬೌಲಿಂಗಲ್ಲಿ ಅವರು ಬೋಲ್ಡ್ ಆಗ್ತಾರೆ. ಆ್ಯಂಡ್ ನೆಕ್ಸ್ಟ್ ಬಂದಂತಹ ತಿಲಕ್ ವರ್ಮಾ, ಸೂರ್ಯಕುಮಾರ್ ಯಾದವ್ ಸ್ವಲ್ಪ ಸ್ಟ್ರಗಲ್ ಪಡ್ತಾರೆ. ಬಿಕಾಸ್ ಆ ಪಿಚ್ಚು ಕೂಡ ಹಂಗೆ ಇತ್ತು. ಅಷ್ಟು ಬ್ಯಾಟಿಂಗ್ಗೆ ಈಸಿ ಆಗಿರುವಂಥ ಪಿಚ್ ಅಲ್ಲ. ಸ್ಪಿನ್ ಬೌಲಿಂಗಲ್ಲಿ ಸ್ವಲ್ಪ ಟರ್ನ್ ಆಗ್ತಾ ಇತ್ತು, ನಿಂತು ಬರ್ತಾ ಇತ್ತು. ಅಂಥ ಟೈಮಲ್ಲಿ ತಿಲಕ್ ವರ್ಮಾ ಆ್ಯಂಡ್ ಸೂರ್ಯಕುಮಾರ್ ಯಾದವ್ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಮಾಡ್ತಾರೆ. ಸ್ಟ್ರೈಕ್ ರೇಟ್ ಅಂತ ಒಂದು ಜಾಸ್ತಿನೇ ಇರಲಿಲ್ಲ, ಬಟ್ ಆದರೂ ಕೂಡ ಒಂದು ಡೀಸೆಂಟ್ ಒಂದು ಪಾರ್ಟ್ನರ್ಶಿಪ್ ಆ್ಯಂಡ್ ಬ್ಯಾಟಿಂಗ್ ಅಂತಲೇ ಹೇಳ್ತೀನಿ. ನಾನು ಕೆಳಗಡೆ ಬಂದಂಥ ಹಾರ್ದಿಕ್ ಪಾಂಡ್ಯ ಫಸ್ಟ್ ಬಾಲನ್ನೇ ಬಿಗ್ ಶಾಟ್ ಹೊಡೆಯೋಕೆ ಹೋಗಿ ಔಟ್ ಆಗ್ತಾರೆ. ಆ್ಯಂಡ್ ಕೆಳಗಡೆಗೆ ಶಿವಮ್ ದುಬೆ ಒಂದು ಒಳ್ಳೆ ಇಂಪ್ಯಾಕ್ಟ್ಫುಲ್ ಇನ್ನಿಂಗ್ಸ್ ಆಡಿದ್ರು. ಆ್ಯಂಡ್ ರಿಂಕು ಸಿಂಗ್ ಒಳ್ಳೆ ರೀತಿಯಲ್ಲಿ ಎಂಡ್ ಮಾಡಿದ್ರು ಅಂತಲೇ ಹೇಳ್ಬೋದು. ಒಟ್ಟಾರೆ ಮಾಡಬೇಕು ಅಂದರೆ ಸ್ಟಾರ್ಟ್ ಮಾಡಿರುವಂಥದ್ದು ಇಶಾನ್ ಕಿಶನ್ ಸಾಕತ್ತಾಗಿರುವಂಥ ಸ್ಟಾರ್ಟ್ ಕೊಡ್ತಾರೆ. ಮಿಡ್ಲ್ ಆರ್ಡ್ರಲ್ಲಿ ವಿಕೆಟ್ ಕಾಯ್ಕೊಬೇಕಾಗಿತ್ತು. ಅದೇ ರೀತಿಯಲ್ಲಿ ತಿಲಕ್ ವರ್ಮಾ ಆ್ಯಂಡ್ ಸೂರ್ಯಕುಮಾರ್ ಯಾದವ್ ಒಂದು 8 ಗಂಟೆ ತೊಗೊಂಡು ಬಂದರು. ಬಟ್ ಕೊನೆಯಲ್ಲಿ ಶಿವಮ್ ದುಬೆ 27 ರನ್ 17 ಬಾಲಲ್ಲಿ ಒಂದು ಇಂಪ್ಯಾಕ್ಟ್ಫುಲ್ ಇನ್ನಿಂಗ್ಸ್ ಅಂತಲೇ ಹೇಳ್ತೀನಿ. ಆ್ಯಂಡ್ ಇನ್ನು ಬೌಲಿಂಗಲ್ಲಿ ಮಾತಾಡಬೇಕು ಅಂದರೆ ಪಾಕಿಸ್ತಾನ ಕಡೆಯಿಂದ ಇಲ್ಲಿ ಡೀಸೆಂಟಾಗಿ ಎಲ್ಲರೂ ಕೂಡ ಡೀಸೆಂಟಾಗಿ ಮಾಡಿದ್ದಾರೆ. ಸಲ್ಮಾನ್ ಆಗಾದ್ರು ಆಗಿರ್ಬೋದು, 2 ಓವರಲ್ಲಿ
10 ರನ್ ಕೊಡ್ತಾರೆ, ಒಂದು ವಿಕೆಟ್ ಕೂಡ ತೆಗಿತಾರೆ. ಆ್ಯಂಡ್ ಸೊ ಅಲ್ಲಿ ಅಬ್ರಾರ್ ಅಹ್ಮದ್ ತುಂಬ ದುಬಾರಿ ಆದರು. ಆ್ಯಂಡ್ ಸೊ ಅಲ್ಲಿ ಸೈಮ್ ಅಯೂಬ್ ಒಂದು ಡಿಸೆಂಟ್ ಬೌಲಿಂಗ್ ಅಂತಲೇ ಹೇಳ್ಬೋದು. ಡಿಸೆಂಟ್ ಅನ್ನೋದಕ್ಕಿಂತ ಸಖತ್ತಾಗಿ ಬೌಲಿಂಗ್ ಮಾಡಿದ್ರು ಅಯೂಬ್ ಅವರು. ಸೊ 4 ಓವರಲ್ಲಿ 25 ರನ್ 3 ವಿಕೆಟ್ ತೆಗಿತಾರೆ. ಅಲ್ಲಿ ತುಂಬ ದುಬಾರಿ ಆಗಿದ್ವು ಅಂತಂದರೆ ಶಾ ಅಫ್ರಿದಿನೇ. ಸೊ 2 ಓವರಲ್ಲಿ 31 ರನ್ನು 1 ವಿಕೆಟ್ ತೆಗಿತಾರೆ. ಬಟ್ ಸಿಕ್ಕಾಪಟ್ಟೆ ಬಡ್ಸ್ಕೊಂಡ್ಬಿಟ್ರು ಅವರು, ಸಿಕ್ಕಾಪಟ್ಟೆ ರನ್ಗಳನ್ನ ಲೀಕ್ ಮಾಡಿದ್ರು ಅಂತಲೇ ಹೇಳ್ಬೋದು. ಆ್ಯಂಡ್ ಕೆಳಗಡೆಗೆ ಸೊ ತುಂಬ ಒಂದು ಹೋಪ್ ಇದ್ದಂಥದ್ದು ಉಸ್ಮಾನ್ ತಾರಿಕ್. ಬಟ್ ಅವ್ರು ತುಂಬ ಚೆನ್ನಾಗೇ ಮಾಡಿದ್ರು. ಇಂಡಿಯಾ ಏನೋ ಮೇ ಬಿ ಅಟ್ಯಾಕ್ ಮಾಡುತ್ತೆ ಹಾಗೆ ಹೀಗೆ ಅಂತ. ಬಟ್ ಇಲ್ಲ, ಉಸ್ಮಾನ್ ತಾರಿಕಿಗೆ ಸ್ವಲ್ಪ ಕಷ್ಟಪಟ್ಟರು ಅಲ್ಲಿ. ಸೊ ಸೂರ್ಯಕುಮಾರ್ ಯಾದವ್ ಆಗಿರ್ಬೋದು, ತಿಲಕ್ ವರ್ಮಾ ಆಗಿರ್ಬೋದು, ಸ್ವಲ್ಪ ಕಷ್ಟಪಟ್ಟರು ಅಂತಲೇ ಹೇಳ್ಬೋದು. ಉಸ್ಮಾನ್ ತಾರಿಕ್ ಸ್ವಲ್ಪ ಡೀಸೆಂಟಾಗಿ ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ ಅಂತಲೇ ಹೇಳ್ತೀನಿ. ಓಕೆ. ಆ್ಯಂಡ್ ಇನ್ನು ಪಾಕಿಸ್ತಾನ ಈ ಒಂದು ಚೇಸ್ನ ಬೆನ್ನತ್ತಿತ್ತು 176 ರನ್ದು. ಬಟ್ ಸ್ಟಾರ್ಟಿಂಗಲ್ಲೇ ತಗಲಾಕೊಂಡ್ಬಿಟ್ರು. ಮೇ ಬಿ ಅವ್ರದ್ದು ಇಂಟೆನ್ಷನ್ ಇದ್ದಿರುವಂಥದ್ದು ಮೇ ಬಿ ಪವರ್ ಪ್ಲೇನಲ್ಲಿ ಅಟ್ಯಾಕ್ ಮಾಡಿ ಒಂಚೂರು ಜಾಸ್ತಿ ರನ್ಗಳನ್ನ ಕಲೆ ಹಾಕಬೇಕು ಅಂತ. ಬಟ್ ಆಗಲಿಲ್ಲ ಅವ್ರಿಗೆ. ಸೊ ಪವರ್ ಪ್ಲೇನಲ್ಲೇ 4 ವಿಕೆಟ್ಗಳನ್ನ ಕಳ್ಕೊತಾರೆ. ಸೊ ಅಲ್ಲೇ ಒಂದು ರೀತಿಯಲ್ಲಿ ಡಮರ್ ಆದರು ಅಂತಲೇ ಹೇಳ್ಬೋದು. 38 ರನ್ನು, ಸೊ 4 ವಿಕೆಟ್ ಕಳ್ಕೊಂತಾರೆ. ಬಟ್ ಸಖತ್ತಾಗಿರುವಂಥ ಬೌಲಿಂಗ್ ಮಾಡಿರುವಂಥದ್ದು ಹಾರ್ದಿಕ್ ಪಾಂಡ್ಯ. ಆ್ಯಂಡ್ ಸೊ ಜಸ್ಪ್ರೀತ್ ಬುಮ್ರಾ ಅದ್ಭುತವಾಗಿರುವಂಥ ಬಾಲ್ ಮಾಡ್ತಾರೆ. ಆ್ಯಂಡ್ ಅದಾದಮೇಲೆ ಸೊ ಅಲ್ಲಿ ಅಕ್ಷರ್ ಪಟೇಲ್ ಅವರು ಕೂಡ, ಐ ಥಿಂಕ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸ್ಟಾರ್ಟಿಂಗ್ ಪಾಂಡೆಯಿಂದ ತೊಗೊಂಡ್ರು ರಿಂಕು ಸಿಂಗ್ವರೆಗೂ ಕೂಡ ಎಲ್ಲರೂ ಕೂಡ ಒಂದು ಒಳ್ಳೆ ಬೌಲಿಂಗ್ ಅಂತಲೇ ಮಾಡ್ತೀನಿ. ಎಲ್ಲರೂ ಕೂಡ ವಿಕೆಟ್ ಬಂದಿದೆ. ಸೊ ಎಕ್ಸೆಪ್ಟ್ ಸೊ ರಿಂಕು ಸಿಂಗ್ ಬಿಟ್ಟರೆ ಮಿಕ್ಕಿದವ್ರು ಎಲ್ಲರೂ ಕೂಡ, ತಿಲಕ್ ವರ್ಮಾ ಕೂಡ ಒಂದು ವಿಕೆಟ್ ತೊಗೊತಾರೆ. ಸೊ ಸಖತ್ತಾಗಿರುವಂಥ ಒಂದು ಬೌಲಿಂಗ್ ಅಂತಲೇ ಹೇಳ್ತೀನಿ. ಒಟ್ಟಿನಲ್ಲಿ ಭಾರತ ತಂಡದ್ದು ಅದ್ಭುತವಾಗಿರುವಂಥ ಒಂದು ಬೌಲಿಂಗ್ ಆ್ಯಂಡ್ ಬ್ಯಾಟಿಂಗಲ್ಲಿ ಅದೇ ಯಾರೂ ಕೂಡ ಆಡಲಿಲ್ಲ. ಉಸ್ಮಾನ್ ಖಾನ್ ಬಿಟ್ಟರೆ ನಾನು ಯಾರೂ ಕೂಡ ಅಂಥ ಒಂದು ಬ್ಯಾಟಿಂಗಲ್ಲಿ ಒಳ್ಳೆ ಪ್ರದರ್ಶನ ಕೊಟ್ಟರು ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ. ಬಿಕಾಸ್ ಯಾರೂ ಕೂಡ ಆಡಲೇ ಇಲ್ಲ ಅಲ್ಲಿ. ಉಸ್ಮಾನ್ ಖಾನ್ ಕೂಡ ಅಷ್ಟೇ ಸ್ಟಾರ್ಟಿಂಗಲ್ಲಿ ಕೆಲವೊಂದು ಮಿಸ್ಟೇಕ್ ಆದರೂ ಕೂಡ ಸೊ ಲಕ್ಕಲ್ಲೇ ಒಂದು 44 ರನ್ ಮಾಡ್ತಾರೆ 34 ಬಾಲಲ್ಲಿ. ಅದು ಬಿಟ್ಟರೆ ಸೊ ಪಾಕಿಸ್ತಾನ ಕಡೆಯಿಂದ ವರ್ಸ್ಟ್ ಒಂದು ಕ್ರಿಕೆಟ್ ಅಂತಲೇ ಹೇಳ್ತೀನಿ ಈ ಒಂದು ಮ್ಯಾಚಲ್ಲಿ. ಆ್ಯಂಡ್ ಇದು ಬಿಗ್ ರೈವಲ್ರಲ್ಲಿ ಆ ಒಂದು ಅನ್ನೆಸೆಸರಿ ಹೈಪ್ನ ಕ್ರಿಯೇಟ್ ಮಾಡ್ತಾರಲ್ಲ, ಜಸ್ಟ್ ಅದು ಒಂಥರ ವ್ಯೂವರ್ಶಿಪ್ ಬರಲಿ, ಸೊ ಅಡ್ವರ್ಟೈಸರ್ಗಳಿಗೆ ಇದಾಗಲಿ, ಸೊ ಅದು ಇದು ಸ್ವಲ್ಪ ಸ್ಟಾರ್ ಸ್ಪೋರ್ಟ್ಸರು ಅದು ಕ್ರಿಯೇಟ್ ಮಾಡ್ತಾರೆ. ಬಿಟ್ಟರೆ ನನಗೇನಂತ ರೈವಲ್ರಿನೂ ಕಾಣಿಸ್ತಾ ಇಲ್ಲ ಈ ಪಾಕಿಸ್ತಾನ ಇಂಡಿಯಾ ಮ್ಯಾಚು ಅಂತ ಬಂದಾಗ. ಏನೂ ಇಲ್ಲ, ಒಂದು ರೀತಿಯಲ್ಲಿ ಬೋರಿಂಗ್ ಮ್ಯಾಚ್ ಅಂತಲೇ ಹೇಳ್ಬೋದಪ್ಪ ಅಷ್ಟೇ. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಓಕೆ. ಸೊ ಒಟ್ಟಿನಲ್ಲಿ ಇಂಡಿಯಾ ಅಂತ ಗೆದ್ದಿದೆ ಈ ಮ್ಯಾಚು. ಸೊ ಎಲ್ಲರೂ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಮಲ್ಕೊಂಬಿಡಿ. ಓಕೆ, ಬಾಯ್.